ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಮಂಡಳಿ ಬಿಡುಗಡೆ ಮಾಡಿರುವಂತಹ ನಿಮ್ಮ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ. ನೋಡಿ, ತರಗತಿ 8 ಪ್ರಥಮ ಭಾಷೆ ಕನ್ನಡ, ಅಂಕಗಳು 40, ಸಮಯ 2 ಗಂಟೆಗಳು. ಮೊದಲು ಇವನ್ನೆಲ್ಲ ನೀವು ಸರಿಯಾಗಿ ತುಂಬಿಕೊಂಡು ಮೇಲ್ವಿಚಾರಕರಿಗೆ ತೋರಿಸಿ ಸಹಿ ಎಲ್ಲ ಹಾಕ್ಸ್ಕೋಬೇಕಾಗ್ತದೆ. ನಂತರ ಉತ್ತರಗಳನ್ನು ಈಗ ನೋಡೋಣ. ಒಂದು ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು. ಈ ವಾಕ್ಯದಲ್ಲಿ ಊರು ಎಂಬುದು, ನೋಡಿ, ಊರು ಎಂಬುದು ರೂಢನಾಮ ಆಗಿರ್ತದೆ. ಊರು ಎಂಬುದು ರೂಢನಾಮ. ಇಲ್ಲಿ ಎ ಅಂತ ಬರೆದು ರೂಢನಾಮ ಅಂತ ನೀವು ಬರಿಬೇಕು. ಇಟ್ಟ ಹೆಸರಿಗೆ ಅಂಕಿತ ನಾಮ ಅಂತ ಅಂತೀವಿ. ಅಲ್ಲ, ಅನ್ವರ್ಥ ನಾಮ ಅಂದ್ರೆ ನಾವು ಮಾಡುವಂತ ಉದ್ಯೋಗದಿಂದ ಅಥವಾ ಹೆಳವ ಕುಂಟ ಅಂತ ಅವರ ಒಂದು ಅನ್ವಯವಾಗಿ ನಾವು ಕರೆಯುವಂಥದ್ದನ್ನ ಅನ್ವರ್ಥ ನಾಮ ಅಂತ ಅಂತೀವಿ. ಸರ್ವನಾಮ ಅಂತಂದ್ರೆ ನಮ್ಮ ಹೆಸರಿಗೆ ಬದಲಾಗಿ ನಾವು ಕರೆಯುವಂಥದ್ದನ್ನ ನಾವು ಸರ್ವನಾಮ ಅಂತ. ನಾನು, ನಾವು, ಅವನು, ಅವಳು ಇವೆಲ್ಲ ಸರ್ವನಾಮಗಳು. ರೂಢನಾಮ ಅಂತಂದ್ರೆ ರೂಢಿಯಿಂದ ಬಂದದ್ದು. ಕಲ್ಲು, ಗುಡ್ಡ, ಬೆಟ್ಟ, ನದಿ, ಊರು ಇದೆಲ್ಲ ರೂಢನಾಮ. ಬಾಲಕನು ತಂದೆಯನ್ನು ಕರೆತರುವೆನೆಂದನು. ಈ ವಾಕ್ಯದ ಲಿಂಗರೂಪ. ನೋಡಿ, ಇಲ್ಲಿ ಬಾಲಕ, ತಂದೆ ಎಲ್ಲ ಪುಲ್ಲಿಂಗ ಇದೆ. ಇಲ್ಲಿ ಇದು ಪುಲ್ಲಿಂಗ ರೂಪ. ಈ ವಾಕ್ಯದ ಲಿಂಗರೂಪ ಪುಲ್ಲಿಂಗ, ಬಿ ಪುಲ್ಲಿಂಗ ಅಂತ ಬರಿಬೇಕು. ಅವರು ಶಾಲೆಗೆ ಹೋದರು. ಈ ವಾಕ್ಯದ ಏಕವಚನ ರೂಪ. ನೋಡಿ, ಅವರು ಇದ್ದದನ್ನ ನಾವು ಏಕವಚನ ಮಾಡಿ ಇಲ್ಲಿ ಯಾವ್ದು ಸಿಗುತ್ತೆ ನೋಡೋಣ. ಇಲ್ಲಿ ಅವನು ಶಾಲೆಗೆ ಹೋದರು ಇದ್ದದನ್ನ ಹೋದನು ಅಂತ ಮಾಡಿದ್ರೆ ಅಂದ್ಮೇಲೆ ಉತ್ತರ ಡಿ. ಇಲ್ಲಿ ನೀವು ಡಿ ಅಂತ ಬರೆದು ಇದನ್ನು ಬರೀಬೇಕು. ಅವನು ಶಾಲೆಗೆ ಹೋದನು ಅಂತ ಅದನ್ನು ಕೂಡ ಬರಿಬೇಕು. ಬಬ್ರುವಾಹನನು ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಇದು ವಾಕ್ಯದ ಪ್ರಕಾರ. ಇದು ಯಾವ ವಾಕ್ಯದ ಪ್ರಕಾರ? ನೋಡಿ, ಇಲ್ಲಿ 2 ವಾಕ್ಯಗಳಿವೆ. ಬಬ್ರುವಾಹನನು ಕುದುರೆಯನ್ನು ಕಟ್ಟಿದನು ಅಂತ ಇಷ್ಟೇ ತಗೊಂಡ್ರೆ ಇಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯಾಪದ ನಮ್ಗೆ ಕಾಣ್ತಾ ಇದೆ. ಅರ್ಜುನನಿಗೆ ಯುದ್ಧ ನಡೆಯಿತು ಅನ್ನೋಲ್ಲಿ ಇಲ್ಲೂ ಕರ್ತೃ ಕರ್ಮ ಕ್ರಿಯಾಪದ ಅಂದ್ರೆ ಇಲ್ಲಿ 2 ವಾಕ್ಯಗಳು ನಮಗೆ ಕಾಣಿಸಿಗ್ತವೆ. ಇವೆರಡು ಏನಾಗಿದ್ವಿ? ಕಟ್ಟಿ ಹಾಕಿದ್ದರಿಂದ ಅನ್ನೋದರಿಂದ ಸಂಯೋಜನೆಯಾಗಿವೆ. 2 ವಾಕ್ಯಗಳು ಸಂಯೋಜಿತವಾಗಿ ಇಲ್ಲಿ ನಮಗೆ ಕಾಣ್ತಾ ಇದ್ದಾವೆ. ಆದ ಕಾರಣ ಇದು ಸಂಯೋಜಿತ ವಾಕ್ಯ. ನೋಡಿ, ಬಬ್ರುವಾಹನ ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಅಂತ ಇಲ್ಲಿ 2 ವಾಕ್ಯಗಳು ಸಂಯೋಜಿತವಾಗಿವೆ. ಮಿಶ್ರ ವಾಕ್ಯ ಅಂದ್ರೆ 2 ವಾಕ್ಯಕ್ಕಿಂತ ಹೆಚ್ಚು ವಾಕ್ಯಗಳಿರ್ತವೆ. ಸಾಮಾನ್ಯ ವಾಕ್ಯವಂದ್ರೆ ಒಂದೇ ಕರ್ತೃ ಕರ್ಮ ಕ್ರಿಯಾಪದ ಅಷ್ಟೇ ಇರ್ತದೆ. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಉತ್ತರ ಇದ್ರದಂತೂ ಬರೋದಿಲ್ಲ. ಆದ ಕಾರಣ ಇದು ಯಾವುದು ಉತ್ತರ? ಬಿ, ಸಂಯೋಜಿತ ವಾಕ್ಯ. ವಿದ್ಯಾರ್ಥಿಯು ಶಾಲೆಯಲ್ಲಿ ಹಗಲುಗನಸು ಕಾಣಬಾರದು. ನೋಡಿ, ಇದು ಯಾವ ಸಮಾಸ? ಈ ವಾಕ್ಯದಲ್ಲಿ ಹಗಲುಗನಸು ಪದವು ನೋಡಿ, ದ್ವಿಗು ಸಮಾಸ ಅಂತೀ ಅಲ್ಲ, ದ್ವಂದ್ವ ಸಮಾಸನೂ ಅಲ್ಲ. ಇಲ್ಲಿ ನಂಬರ್ ಬರ್ತದೆ. ದ್ವಿಗು ಸಮಾಸ ಅಂದ್ರೆ ಇದು ಅಲ್ಲ, ದ್ವಂದ್ವ ಸಮಾಸ ಅಲ್ಲ, ಗಮಕ ಸಮಾಸವೂ ಅಲ್ಲ, ತತ್ಪುರುಷ ಸಮಾಸ. ಯಾಕಂದ್ರೆ ಇಲ್ಲಿ ಹಗಲು ಮತ್ತೆ ಕನಸು 2 ನಾಮಪದಗಳು ಸೇರಿ ಸಮಾಸವಾಗಿದೆ. ಆದ ಕಾರಣ ಇದು ತತ್ಪುರುಷ ಸಮಾಸ. ಉತ್ತರ ಬಿ, ತತ್ಪುರುಷ ಸಮಾಸ. ಮಕ್ಕಳು ದೀಪಾವಳಿಗೆ ಅಂಗಡಿಯಿಂದ ಪಟಾಕಿಯನ್ನು ತರುತ್ತಾರೆ. ಈ ವಾಕ್ಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ. ನೋಡಿ, ವಿಭಕ್ತಿ ಪ್ರತ್ಯಯಗಳನ್ನ ನೆನಪು ಮಾಡ್ಕೊಳ್ಳಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಪಂಚಮಿ ದೆಸೆಯಿಂದ. ಈ ರೀತಿ ನೀವು ಎಲ್ಲ ವಿಭಕ್ತಿಯನ್ನು ನೆನಪು ಮಾಡ್ತಾ ಹೋದ್ರೆ ಚತುರ್ಥಿ ಅನ್ನೋದು ದೀಪಾವಳಿಗೆ ಅನ್ನುವ ಪದದಲ್ಲಿ ಬಂದಿದೆ. ದೀಪಾವಳಿಗೆ ಅಂತನ್ನುವಲ್ಲಿ ಗೆ ಅನ್ನುವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಆದ ಕಾರಣ ಉತ್ತರ ಯಾವುದು? ಎ, ದೀಪಾವಳಿಗೆ. ಇದು ನೋಡಿ, ಇದು ದ್ವಿತೀಯ ಇದೆ ಅನ್ನು, ಇದು ತೃತೀಯ ಇದೆ ಇಂದ, ಇದು ಪ್ರಥಮ ಉ. ಆದ ಕಾರಣ ದೀಪಾವಳಿಗೆ ಎ ಇದು ಸರಿಯಾದ ಉತ್ತರ. ನೋಡಿ, ಕಬ್ಬಿಗನು ಕಾವ್ಯವನ್ನು ವಿನೋದಕ್ಕಾಗಿ ವಿಸ್ತಾರವಾಗಿ ರಚಿಸಿದನು. ಈ ವಾಕ್ಯದಲ್ಲಿರುವ ತದ್ಭವ ರೂಪದ ಪದ ಕಬ್ಬಿಗ. ನೋಡಿ, ಕವಿ ಕಬ್ಬಿಗ. ಉತ್ತರ ಎ, ಕಬ್ಬಿಗ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಪದ್ಯದ ಸಾಹಿತ್ಯ ಪ್ರಕಾರ. ನೋಡಿ, ಇಲ್ಲಿ 3 ಸಾಲುಗಳು ಬಂದಿವೆ ಅಂದಮೇಲೆ ಇದು ತ್ರಿಪದಿ. ದ್ವಿಪದಿ ಅಂದ್ರೆ 2 ಸಾಲು, ಚೌಪದಿ ಅಂದ್ರೆ 4 ಸಾಲು, ಷಟ್ಪದಿ ಅಂದ್ರೆ 6 ಸಾಲು ಅಂದಮೇಲೆ ಇದು 3 ಸಾಲು ಇರೋದ್ರಿಂದ ಇದು ಯಾವುದು? ತ್ರಿಪದಿ. ಹುಲಿಯೊಂದನ್ನು ಗಾಡಿಯವನೊಬ್ಬ ನೋಡ್ತಾನೆ. ಈ ವಾಕ್ಯದಲ್ಲಿ ನೋಡ್ತಾನೆ ಎಂಬ ಪದದ ಗ್ರಾಂಥಿಕ ರೂಪ. ನೋಡಿ, ಎಷ್ಟೊಂದು ಸುಲಭವಾಗಿ ಕೇಳಿದ್ದಾರೆ. ನೋಡ್ತಾನೆ ಅಂತಂದ್ರೆ ನೋಡುತ್ತಾನೆ. ಉತ್ತರ ಯಾವುದು? ಎ, ನೋಡುತ್ತಾನೆ.
ಕಾಯಕವೇ ಕೈಲಾಸ. ಈ ವಾಕ್ಯದಲ್ಲಿ ಕಾಯಕ ಪದದ ಅರ್ಥ ನಿಮ್ಗೆಲ್ಲ ಗೊತ್ತಿದೆ. ಕಾಯಕ ಅಂತಂದ್ರೆ ಕೆಲಸ, ಕೆಲಸವೇ ಕೈಲಾಸ ಅಂತ. ಅದೇ ದೇವರ ಪೂಜೆ ಇದ್ದ ಹಾಗೆ. ಕಾಯಕವೇ ಕೈಲಾಸ, ಕಾಯಕ ಅಂದ್ರೆ ಕೆಲಸ. ಕಾರ್ಯಕ್ರಮ ನಿರೂಪಣಾ ಹಂತಗಳ ಅನುಕ್ರಮ ರೂಪ. ನೋಡಿ, ನಿಮ್ಮ ಕಲಿಕಾ ಚೇತರಿಕೆಯಲ್ಲಿ ಈ ಕಾರ್ಯಕ್ರಮ ನಿರೂಪಣಾ ಹಂತಗಳ ಬಗ್ಗೆ ಕೂಡ ಪಾಠ ಇದೆ. ಮೊದಲಿಗೆ ಏನ್ ಮಾಡ್ತೇವೆ ನಾವು? ಯಾವುದೇ ಕಾರ್ಯಕ್ರಮ ಇದ್ದರೆ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದು ಕಾಣುವ ಉತ್ತರ ಯಾವುದು? ಸಿ, ಪ್ರಾರ್ಥನೆ, ಸ್ವಾಗತ, ಭಾಷಣ, ವಂದನಾರ್ಪಣೆ. ಮೊದಲನೇ ನಿರೂಪಣಾ ಹಂತ ಪ್ರಾರ್ಥನೆ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಗುರುತಿಸಿ. ನೋಡಿ, ದೇವರು ಎಲ್ಲೆಡೆ ಸಿಗಲಾರದ ಕಾರಣ ತಾಯಿಯನ್ನು ಸೃಷ್ಟಿಸಿದ. ಪ್ರತಿ ಮಕ್ಕಳು ಅಮ್ಮನ ಬೆಚ್ಚನೆ ಮಡಿಲಲ್ಲಿ ವಾತ್ಸಲ್ಯವನ್ನು ಅನುಭವಿಸಿದರೆ ನಾವು ಎಷ್ಟೇ ದೊಡ್ಡವರಾಗಿ ಸ್ವತಂತ್ರ ಬದುಕು ಕಟ್ಟಿಕೊಂಡ್ರು ಅಮ್ಮನ ಕೈ ತುತ್ತು, ತೋರಿದ ಪ್ರೀತಿ, ಕಲಿಸಿದ ಪಾಠ, ಹಾಕಿಕೊಟ್ಟ ಹಾದಿ ಎಲ್ಲವೂ ನಮಗೆ ದಾರಿದೀಪ. ಹೀಗಾಗಿ ವಯಸ್ಸಾದ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಎಂಬುದನ್ನು ಮರೆಯಬಾರದು. ಇಲ್ಲಿ ಮೌಲ್ಯ ಏನು? ತಂದೆ ತಾಯಿಗಳಿಗೆ ದಾರಿದೀಪ, ಮಕ್ಕಳ ಮೇಲಿನ ಕಾಳಜಿ, ತಂದೆ ತಾಯಿಗಳಿಗೆ ಗೌರವ, ತಂದೆ ತಾಯಿಗಳ ಮೇಲಿನ ಗೌರವ. ಇಲ್ಲಿ ಮೌಲ್ಯ ಏನು? ತಂದೆ ತಾಯಿಗಳ ಮೇಲಿನ ಗೌರವ. ಉತ್ತರ ಯಾವುದು? ಡಿ, ತಂದೆ ತಾಯಿಗಳ ಮೇಲಿನ ಗೌರವ. ಉತ್ತರ ಡಿ. ನೋಡಿ, ತಂದೆ ತಾಯಿಗಳಿಂದ ನಮ್ಗೆ ಇಷ್ಟೆಲ್ಲ ಸಿಗ್ತಾ ಇದೆ, ಅವರನ್ನ ನಾವು ಗೌರವದಿಂದ ಕಾಣಬೇಕು ಅನ್ನೋದು ಇಲ್ಲಿಯ ಮೌಲ್ಯ. ಈ ಕೆಳಗಿನ ನಾಟಕ ಭಾಗವನ್ನು ಓದಿ ಉತ್ತರವನ್ನು ಗುರುತಿಸಿ. ತಾತ ದೀಪ ಏಕೆ ಹಚ್ಚುತ್ತಾರೆ? ವಿಚಾರ ಮಾಡಿ ಯಾರಾದರೂ ಹೇಳುವಿರಾ ಅಂತ ಕೇಳ್ತಾನೆ. ಆಗ ಗೋಪಿ ಹೇಳ್ತಾನೆ, ದೀಪ ಎಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ತಾತ ಚೆನ್ನಾಗಿ ತಿಳಿದುಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸುತ್ತಾರೆ ಅಂತ ಕೇಳ್ತಾರೆ. ಅವಾಗ ಗೋಪಿ ಹೇಳ್ತಾನೆ, ದಸರಾ, ದೀಪಾವಳಿ ಮುಂತಾದ ಹಬ್ಬಗಳನ್ನು ಆಚರಿಸುತ್ತಾರೆ. ಇಲ್ಲಿ ಕೇಳ್ತಾ ಇದ್ದಾರೆ, ದೀಪದ ಸಂಕೇತ ಏನು? ಇಲ್ಲಿ ದೀಪದ ಸಂಕೇತ, ದೀಪ ಏಕೆ ಹಚ್ತಾರೆ? ದೀಪದ ಸಂಕೇತ ಏನಂದ್ರೆ ಅದು ದೀಪ ಎಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ಇಲ್ಲಿ ನೇರವಾಗಿ ಕೊಟ್ಟಿದ್ದಾರೆ ನೋಡಿ. ದೀಪ ಎಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಾಗ ಗುರುಗಳು ಬೆನ್ನು ತಟ್ಟಿದರು. ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಎಂಬ ನುಡಿಗಟ್ಟಿನ ಅರ್ಥ. ಬೆನ್ನು ತಟ್ಟು ಅಂತಂದ್ರೇನು? ಪ್ರೋತ್ಸಾಹಿಸು. ಯಾರಾದರೂ ಬೇಷ್ ಅಂತ ಚಪ್ಪಾಳೆ ಬೆನ್ನು ತಟ್ತಾರೆ, ಅದು ಏನ್ ಮಾಡ್ಲಿಕ್ಕೆ? ಪ್ರೋತ್ಸಾಹಿಸ್ಲಿಕ್ಕೆ ಅವರು ಬೆನ್ನು ತಟ್ತಾರೆ. ಎನ್ನೋಳಂತಿದು ಪಾಸು ಹಕ್ಕು. ಈ ಸಾಲಿನ ಹೊಸಗನ್ನಡ ರೂಪ. ಎನ್ನೋಳಿಂತು, ಎನ್ನೋಳ ಅಂತಿದು ಅಂತಂದ್ರೆ ನನ್ನಲ್ಲಿ ಹಾಗೆ, ಪಾಸು ಹಕ್ಕು ನನ್ನಲ್ಲಿ ಹಾಗೆ, ಇದು ಹಾಸು ಹಕ್ಕಾಗಿದೆ. ನನ್ನಲ್ಲಿ ಇದು ಹಾಸು ಹಕ್ಕಾಗಿದೆ ಅಂತ ಅನ್ನೋದು ಈ ಸಾಲಿನ ರೂಪ ಯಾವುದು? ಬಿ. ಆಟೋ ರಿಕ್ಷಾ ಹತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ಇನ್ನೂ 50 ಪೈಸೆ ಜಾಸ್ತಿ ಕೊಡುತ್ತೇನೆ, ನನಗೆ ವಯಸ್ಸಾಗಿದೆ, ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಅಂತ ಒಮ್ಮೆ ಅಂದೆ. ರೈಸ್ವಾಮಿ, ಸುಮ್ಮನೆ ಕುಳಿತುಕೊಳ್ಳಿ, ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗೋದು, ಹತ್ತುವುದಕ್ಕಿಂತ ಮುಂಚೆನೇ ಅಪಶಕುನ ಎಂದು ಸಿಡುಕಾಡಿ ಸ್ಟಾರ್ಟ್ ಮಾಡಿದ. ಈ ಲೇಖನ ಭಾಗದ ಸಾಹಿತ್ಯದ ಪ್ರಕಾರ ಯಾವುದು? ಇದು ಜೀವನ ಚರಿತ್ರೆ, ಆತ್ಮಚರಿತ್ರೆ, ನಾಟಕ, ಕಥನ ಕವನ. ನೋಡಿ, ಇದು ಕಥನ ಕವನನೂ ಅಲ್ಲ, ನಾಟಕನೂ ಅಲ್ಲ. ಇನ್ನು ಜೀವನ ಚರಿತ್ರೆ ಅಂದ್ರೆ ನಮ್ಮ ಜೀವನದ ಬಗ್ಗೆ ಬೇರೆಯವರು ಬರೆದಾಗ ಅದು ಜೀವನ ಚರಿತ್ರೆ ಅನಿಸ್ಕೊಳ್ತದೆ. ನಮ್ಮ ಜೀವನದ ಬಗ್ಗೆ ನಾವೇ ಬರೆದ್ರೆ ಅದು ಆತ್ಮಚರಿತ್ರೆ ಅನಿಸ್ಕೊಳ್ತದೆ. ಆದ ಕಾರಣ ಉತ್ತರ ಯಾವುದು? ಬಿ, ಆತ್ಮಚರಿತ್ರೆ. ಇಲ್ಲಿ ಅವ್ರ ಬಗ್ಗೆ ಅವರೇ ನರಸಿಂಹಯ್ಯನವ್ರು ಹೇಳ್ತಾ ಇರೋದ್ರಿಂದ ಇದು ಆತ್ಮಚರಿತ್ರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದಾದವು ನಮ್ಮೊಳಗೆ. ನೋಡಿ, ಈ ಪದ್ಯ ಭಾಗದ ಆಶಯ ಕಲ್ಲಿನ ಮಹತ್ವ, ದೇವರ ಮಹತ್ವ, ಪ್ರೀತಿ ಸ್ನೇಹಗಳ ಮಹತ್ವ, ಮಣ್ಣಿನ ಮಹತ್ವ. ಈ ನೋಡಿ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದಾದವು ನಮ್ಮೊಳಗೆ ಅಂದಮೇಲೆ ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು? ಪ್ರೀತಿ ಮತ್ತು ಸ್ನೇಹಗಳ ಬಗ್ಗೆ. ಉತ್ತರ ಬಿ, ಪ್ರೀತಿ ಸ್ನೇಹಗಳ ಮಹತ್ವ. ಆಶ್ರಮದ ಮುನಿಯು ಶಿಷ್ಯರನ್ನು ನೋಡಿ ಮುನಿಸಿಕೊಂಡನು. ಈ ವಾಕ್ಯದಲ್ಲಿ ಮುನಿ ಎಂಬ ಪದದ ನಾನಾರ್ಥಕ ಪದ. ಇಲ್ಲಿ ನೋಡಿ, ಮೊದಲನೆಯ ಮುನಿ, ಆಶ್ರಮದ ಮುನಿ ಅಂತಂದಾಗ ಋಷಿ, ಆಮೇಲೆ ಮುನಿಸಿಕೊಂಡನು ಅಂತಂದ್ರೆ ಕೋಪಗೊಂಡನು ಅಂತ. ಆದ್ಮೇಲೆ ಅಂದ್ರೆ ಉತ್ತರ ಎ, ಋಷಿ ಮತ್ತು ಕೋಪ. ಈ ಚಿತ್ರದ ಸೂಕ್ತವಾದ ಸಂದೇಶ: ರಸ್ತೆಗಳಲ್ಲಿ ಒಕ್ಕಲು ಮಾಡಬಾರದು, ಒಕ್ಕಲು ಮಾಡಬೇಕು, ವಾಹನವನ್ನು ಓಡಿಸಬಾರದು, ರಸ್ತೆಯಲ್ಲಿ ಒಕ್ಕಲು ಮಾಡಿ ಗಾಡಿ ಓಡಿಸುವುದು. ನೋಡಿ, ಇಲ್ಲಿ ಅವರು ಒಂದು ಇದನ್ನು ಹಾಕೊಂಡು ಇಲ್ಲಿ ರಸ್ತೆಯಲ್ಲೇ ಒಕ್ಕಲು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ? ಈತ ಜಾರಿ ಬಿದ್ದು ಇಲ್ಲಿ ಅಪಘಾತ ಆಗ್ತಾ ಇದೆ. ಆದ ಕಾರಣ ರಸ್ತೆಗಳಲ್ಲಿ ಒಕ್ಕಲು ಮಾಡಬಾರದು. ಉತ್ತರ ಎ. ಶುದ್ಧ ರೂಪದ ವಾಕ್ಯವನ್ನು ಗುರುತಿಸಿ. ನೋಡಿ, ಒಂದೊಂದು ವಾಕ್ಯದಲ್ಲಿ ಒಂದೊಂದು ತಪ್ಪಿದೆ, ಒಂದೇ ಒಂದು ವಾಕ್ಯ ಶುದ್ಧವಾಗಿದೆ. ಈಗ ನೋಡಿ, ಎ ಯಲ್ಲಿ ನೋಡಿದಾಗ ವಿಶೇಷ ಅನ್ನುವ ಪದ ತಪ್ಪಾಗಿದೆ.
ಅರಮನೆಯಲ್ಲಿ ವಿಶೇಷ, ಇಲ್ಲಿಯೂ ಕೂಡ ವಿಶೇಷ ಅನ್ನುವ ಪದ ತಪ್ಪಾಗಿದೆ. ಇಲ್ಲಿ ಏನು ತಪ್ಪಾಗಿದೆ, ಸಿ ಅಲ್ಲಿ ಪದಾರ್ಥ ಅನ್ನುವಲ್ಲಿ ನೋಡಿ ಧಾಕ್ಕೆ ಧ ಅನ್ನೋದು ತಪ್ಪಿದೆ, ಮಹಾಪ್ರಾಣ ಬಂದಿದೆ. ಆದ ಕಾರಣ ಯಾವುದು ಸರಿ ಇದೆ, ಅರಮನೆಯಲ್ಲಿ ವಿಶೇಷ ಪದಾರ್ಥಗಳನ್ನು ಇಡಲಾಗಿತ್ತು. ಇಲ್ಲಿ ನೋಡಿ ಎಲ್ಲ ಪದಗಳು ಸರಿಯಾಗಿ ಬಳಕೆಯಾಗಿವೆ, ಆದ ಕಾರಣ ಇದು ಡಿ ಸರಿಯಾಗಿದೆ. ಈಗ 21ರಿಂದ 28ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು. ನೋಡಿ, ನಿಮ್ಮ ಉತ್ತರ ಪತ್ರಿಕೆಯಲ್ಲೇ ಸ್ಥಳವನ್ನು ಕೊಟ್ಟಿದ್ದಾರೆ, ಅದರಲ್ಲೇ ನೀವು ಬರೆಯಬೇಕು. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ಬುಕ್ಲೆಟ್ ಒಂದೇ ಆಗಿರ್ತದೆ. ಕಾಗೆಯ ಮರಿ ಕೋಗಿಲೆ ಆಗಬಲ್ಲುದೆ, ಆಡಿನ ಮರಿ ಆನೆ ಆಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿ ಆಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ವಚನದಲ್ಲಿ ಗಾವಿಲರನ್ನು ಯಾವ ನಿದರ್ಶನಗಳ ಮೂಲಕ ಅರ್ಥೈಸಲಾಗಿದೆ? ನೋಡಿ, ಗಾವಿಲರು ಅಂದರೆ ದಡ್ಡರು, ಮೂರ್ಖರು, ಹೆಚ್ಚು ಜ್ಞಾನವಿಲ್ಲದವರು ಅಂತ. ಇಲ್ಲಿ ವಚನದಲ್ಲಿ ಶರಣರು ಗಾವಿಲರನ್ನು ಕಾಗೆ, ಆಡಿನ ಮರಿ ಮತ್ತು ಸೀಳು ನಾಯಿಗೆ ಹೋಲಿಸಿದ್ದಾರೆ. ಯಾವ ರೀತಿ ಕಾಗೆ ಕೋಗಿಲೆ ಆಗದು, ಆಡಿನ ಮರಿ ಆನೆ ಆಗದು, ಸೀಳು ನಾಯಿ ಸಿಂಹವಾಗದು, ಅದೇ ರೀತಿ ಗಾವಿಲರೂ ಸಹ ಎಂದು ನಿದರ್ಶನಗಳ ಮೂಲಕ ತಿಳಿಸಿದ್ದಾರೆ. ಅಂದರೆ ಯಾವ ರೀತಿ ಕಾಗೆ ಇದ್ದದ್ದು ಕೋಗಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಡಿನ ಮರಿ ಆನೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸೀಳು ನಾಯಿ ಸಿಂಹದ ಮರಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಗಾವಿಲರು ಸಹ ದಡ್ಡರೂ ಸಹ ಅಂತ ಇಲ್ಲಿ ವಚನಕಾರರು ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಹಣೆಯ ಮೇಲೆ ನಾಮವನ್ನು ಬರೆದುಕೊಂಡು ಹೊರಟಾಕ್ಷಣ ಮೂರ್ಖರು ಪಂಡಿತರಾಗುವುದಿಲ್ಲ ಎಂದು ಶರಣರು ತಿಳಿಸುವರು. ಅಂದರೆ ಹಣೆ ಮೇಲೆ ನಾಮವನ್ನು ಬರೆದುಕೊಂಡು ತಮ್ಮ ವೇಷಭೂಷಣಗಳಿಂದ ತಾವು ಪಂಡಿತರು, ಎಲ್ಲ ತಿಳಿದವರು ಅಂತ ಅವರು ತೋರಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಅದು ಸಾಧ್ಯವಿಲ್ಲ. ಹಣೆ ಮೇಲೆ ನಾಮವನ್ನು ಬರೆದುಕೊಂಡ ತಕ್ಷಣ ಯಾವ ಮೂರ್ಖನೂ ಪಂಡಿತನಾಗೋದಿಲ್ಲ ಅಂತ ಇಲ್ಲಿ ವಚನಕಾರರು ಹೇಳ್ತಾರೆ. ಈಗ 22ನೇ ಪ್ರಶ್ನೆ ನೋಡಿ, ಶ್ರುತಿ ಮಾರ್ಗಮಂ ಬಿಡದಾದ ಸೂರತಿ ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗುತಿ ದಾತನೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಮೇಲಿನ ಸಾಲುಗಳನ್ನು ಆಧರಿಸಿ ಸುವ್ರತಿ ಸುತ ವಿದ್ಯೆಯ ಲಕ್ಷಣಗಳನ್ನು ಬರೆಯಿರಿ ಅಂತ. ನೋಡಿ, ನಿಮ್ಮ ಸೋಮೇಶ್ವರ ಶತಕದಿಂದ ಇದು ವೇದಗಳು ತೋರಿದ ಮಾರ್ಗದಲ್ಲಿ ನಡೆಯುವವನು ಒಳ್ಳೆಯ ವ್ರತಸ್ಥ ಅಂತ. ಶ್ರುತಿ ಮಾರ್ಗ, ಶ್ರುತಿ ಅಂತಂದರೆ ವೇದಗಳು ತೋರಿದಂಥ ಮಾರ್ಗದಲ್ಲಿ ಯಾವನು ನಡೆಯುತ್ತಾನೆ ಅವನೇ ಒಳ್ಳೆಯ ವ್ರತಸ್ಥ ಅಂತ. ಅಂದರೆ ವ್ರತವನ್ನು ಮಾಡಿದಂತಹ ಒಳ್ಳೆಯವನು ಅಂತ ಅವನು. ಅದಕ್ಕಿಂತ ಇನ್ನೊಂದು ವ್ರತ ಇಲ್ಲ ಅಂತ. ಮಹಾಸದ್ವಿದ್ಯೆಯೇ ಪುಣ್ಯದಂ, ಯಾರು ಈ ವೇದ ಪುರಾಣ ಇವನ್ನೆಲ್ಲ ಓದಿ ತಿಳ್ಕೊಂಡಿರ್ತಾರಲ್ಲ ಆ ಒಂದು ಪುಣ್ಯ ಅವ್ರಿಗಿರ್ತದೆ. ಆ ಪುಣ್ಯದಿಂದ ಅವರು ಒಳ್ಳೆಯ ಆಚಾರ ವಿದ್ಯೆಗಳಿಂದ ಪುಣ್ಯವನ್ನು ಗಳಿಸಿಕೊಂಡು ತಂದೆ ತಾಯಿಗಳಿಗೆ ಒಳ್ಳೆಯ ಆಗುವಂತೆ ಮಾಡುವವನೇ ಒಳ್ಳೆಯ ಮಗ. ನೋಡಿ, ಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ದಾತನೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಅಂದರೆ ಇಂಥ ಎಲ್ಲ ಆಚಾರ ವಿದ್ಯೆಗಳಿಂದ ಒಳ್ಳೆಯ ಪುಣ್ಯವನ್ನು ಗಳಿಸಿಕೊಂಡು ತಂದೆ ತಾಯಿಗಳಿಗೆ ಒಳ್ಳೆಯ ಆಗುವಂತೆ ಮಾಡುವವನೇ ಒಳ್ಳೆಯ ಮಗ ಅಂತ, ಅವನೇ ನಿಜವಾದ ಸುತ ಅಂತ ಇಲ್ಲಿ ಹೇಳ್ತಾರೆ. ಸುವೃತಿ, ಸುತ ಮತ್ತು ವಿದ್ಯೆಯ ಲಕ್ಷಣಗಳನ್ನು ಸೋಮೇಶ್ವರ ಶತಕದಲ್ಲಿ ಈ ರೀತಿಯಾಗಿ ವರ್ಣಿಸಲಾಗಿದೆ. ನೋಡಿ, ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಡುವ ನೆನಪು ಅಪಾರ ಹಾಗೂ ಅಮೋಘ. ಬಾಲ್ಯದ ಈ ನೆನಪಿನಂಗಳದಲ್ಲಿ ತುಂಬಿ ಬರುವ ಈ ನೆನಪಿನ ಬುತ್ತಿಯು ಬದುಕಿನದ್ದಕ್ಕೂ ಮುಗಿಯದ ಅಕ್ಷಯ ಪಾತ್ರೆಯಾಗಿರುತ್ತದೆ. ಬಾಲ್ಯದ ನೆನಪುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ ಅಂತ. ಯಾವ ರೀತಿ ನೀವು ಬರೆಯಬಹುದು ಅಂತ ನಾನು ಹಾಗೆ ಉದಾಹರಣೆಗಳನ್ನು ಬರೆದಿದ್ದೀನಿ, ನೀವು ಕೂಡ ಬೇರೆ ಬೇರೆ ಬರಿಬೋದು. ಬಾಲ್ಯದಲ್ಲಿ ನನ್ನ ಅಕ್ಕ ಹಾಗೂ ತಮ್ಮನೊಂದಿಗೆ ಆಡುತ್ತಿದ್ದ ಆಟಗಳನ್ನು ಮರೆಯುವಂತಿಲ್ಲ. ನನ್ನ ಗೆಳೆಯನೊಡನೆ ಅಪ್ಪನಿಗೆ ಗೊತ್ತಾಗದಂತೆ ಸೈಕಲ್ ಕಲಿಯಲು ಹೋಗಿ ಬಿದ್ದು ಗಾಯವಾಗಿ ಅದು ಮಾಯುವವರೆಗೆ ಕಾಣದಂತೆ ತಿರುಗಿದೆ. ಆದರೂ ಬಿಡದೆ ಸೈಕಲ್ ಕಲಿತು ಅಪ್ಪನ ಮುಂದೆ ತೋರಿಸಿದಾಗ ಅಪ್ಪ ನಕ್ಕಿದ್ದರು. ಹೀಗೆ ಇಂಥ ಸಾಕಷ್ಟು ನೆನಪುಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಇರ್ತವೆ. ಈ ಬಾಲ್ಯದ ನೆನಪುಗಳು ಒಂದು ಥರ ಅಕ್ಷಯ ಪಾತ್ರೆ ಇದ್ದ ಹಾಗೆ, ಎಷ್ಟು ನೆನಪು ಮಾಡಿಕೊಂಡ್ರೂ ಮುಗಿಯೋದಿಲ್ಲ. ಅಂತಹ ಬಾಲ್ಯದ ನೆನಪುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅತಿ ಆಸೆ ಗತಿಗೆಡಿಸಿತು, ಈ ಗಾದೆಯ ಮಾತನ್ನು ಅರ್ಥೈಸಿ ಬರೆಯಿರಿ. ನೋಡಿ, ಯಾವುದೇ ಗಾದೆ ಆದರೂ ಇದನ್ನು ಬರಿಬೋದು ನೀವು. ಗಾದೆ ವೇದಕ್ಕೆ ಸಮ, ಕಿರಿದರಲ್ಲಿ ಹಿರಿದರ್ಥವಿರುತ್ತದೆ ಅಂತ. ಅಂದರೆ ಅದು ನೋಡಲಿಕ್ಕೆ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿರ್ತದೆ ಅಂತ. ನಿಮಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ಬರೆದಿಲ್ಲ ನಾನು. ಅದು ನೋಡಲಿಕ್ಕೆ ವಾಮನಾದರೂ
ಅರ್ಥದಲ್ಲಿ ತ್ರಿವಿಕ್ರಮನಾಗಿರ್ತದೆ. ಗಾದೆ ವೇದಕ್ಕೆ ಸಮ ಅಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸಾಲ ಮಾಡಿ ಶೋಕಿ ಮಾಡಲು ಹೋಗಿ ಮನೆ ಆಸ್ತಿ ಮಾರಿಕೊಂಡು ನಿರ್ಗತಿಕರಾದವರನ್ನು ನಾವು ನೋಡಬಹುದು. ಆದ್ದರಿಂದಲೇ ಅತಿ ಆಸೆ ಮಾಡಿದರೆ ಗತಿಗೇಡು ಎಂದು ಹೇಳುವರು. ನೋಡಿ, ಕೇವಲ 2 ಅಂಕಕ್ಕೆ ಇದೆ. ಇಷ್ಟು ಬರೆದರೆ ಸಾಕು. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಾಂಧಿ ಜಯಂತಿಯನ್ನು ಕುರಿತು 3 ಸಾಲುಗಳನ್ನು ಬರೆಯಿ ಅಂತ ಕೇಳಿದರೆ, ನೋಡಿ, ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಸಡಗರದಿಂದ ಆಚರಿಸಲಾಯಿತು. ಅಂದು ನಡೆದ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯರು ನಮಗೆ ಗಾಂಧೀಜಿಯವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ತಿಳಿಸಿದರು. 10ನೇ ತರಗತಿಯ ಕೆಲವು ವಿದ್ಯಾರ್ಥಿಗಳು ಸಹ ಭಾಷಣದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟರು. ನಮ್ಮ ವರ್ಗ ಶಿಕ್ಷಕರು ಗಾಂಧೀಜಿಯವರ ಆತ್ಮಕಥೆಯನ್ನು ಓದಲು ಸಲಹೆ ನೀಡಿದರು. ಈ ರೀತಿ ನಿಮ್ಮ ಶಾಲೆಯಲ್ಲಿ ನಡೆದಂಥ ಗಾಂಧಿ ಜಯಂತಿಯಲ್ಲಿ ನಡೆದ ವಿಚಾರಗಳ ಬಗ್ಗೆ ಕೂಡ ನೀವು ಬರೆಯಬಹುದು. ಈ ರೀತಿ 3 ಸಾಲುಗಳನ್ನು ಬರೆದರೆ ಸಾಕು. ಇನ್ನು ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನೋಡಿ, 26ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ ಅಂತ 3 ಅಂಕಕ್ಕೆ. ಇಲ್ಲಿ ನೋಡಿ, ಒಂದು ಪಕ್ಕದಲ್ಲಿ ತಂದೆ ಮಗ, ತಾಯಿ ಮಗಳು ಅಂತ ಅಂದ್ಕೊಳ್ಳೋಣ ನಾವು. ಒಂದು ಪುಸ್ತಕವನ್ನು ಕೊಟ್ಟು ಮಾತನಾಡುವುದು ಕಾಣ್ತದೆ. ಇಲ್ಲಿ ತಾಯಿ ಒಂದು ಸ್ವಚ್ಛ ಮಾಡಲಿಕ್ಕೆ ಒಂದು ಪೊರಕೆ ಅಂಥದ್ದನ್ನು ಕೊಟ್ಟು ಮಗಳಿಗೆ ಏನೋ ಹೇಳ್ತಾ ಇರೋದು ನಮ್ಗೆ ಕಾಣ್ತಾ ಇದೆ. ಈ ಚಿತ್ರದಲ್ಲಿ ಮಗನಿಗೆ ತಂದೆ ಪುಸ್ತಕವನ್ನು ಕೊಡುತ್ತಿದ್ದು ನೀನು ಚೆನ್ನಾಗಿ ಓದಬೇಕು ಎಂದು ಹೇಳುತ್ತಿದ್ದಾರೆ ಎನ್ನುವಂತಿದೆ. ಪಕ್ಕದಲ್ಲಿ ತಾಯಿಯು ಮಗಳಿಗೆ ಮನೆ ಕೆಲಸ ಮಾಡುವಂತೆ ಹೇಳುತ್ತಿದ್ದಾರೆ. ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡಬಾರದು. ಇದು ಮಕ್ಕಳ ಸಮಾನತೆಯ ಹಕ್ಕನ್ನು ಕಸಿದುಕೊಂಡಂತೆ ಆಗುತ್ತದೆ. ನೋಡಿ, ನಾವೇನು ಹೇಳ್ತೀವಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಹೇಳುತ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೆಲ್ಲ ಹೇಳ್ತೀವಿ ನಾವು. ಆದ್ದರಿಂದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಾವು ಮೊದಲ ಆದ್ಯತೆ ಕೊಡಬೇಕು. ಆಗ ಸುಂದರವಾದ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗುವುದು. ನೋಡಿ, ಮುಖ್ಯ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ನಿಮ್ಗೆ ಬರೆದಿದ್ದೀನಿ. ಇದನ್ನು ಹಾಕ್ಕೊಂಡು ನೀವು ಇನ್ನೂ ಹೆಚ್ಚಿಗೆನೂ ಬರಿಬೋದು. 3 ಅಂಕಕ್ಕೆ ಇಷ್ಟು ಬರೆದರೆ ಸಾಕು. ಇನ್ನು ನಿಮ್ಮನ್ನು ವಿಜಯಪುರ ಜಿಲ್ಲೆಯ ಬಂದನಾಳ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಸುಮನ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಹೋಗಲು 4 ದಿನ ರಜೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೊಂದು ಪತ್ರ ಬರೆಯಿರಿ ಅಂತ. ನೋಡಿ, ಇಲ್ಲಿ ನಿಮ್ಮ ಕೈಯ ಎಡಗಡೆಗೆ ಇಂದ ಸುಮನ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಬಂದನಾಳ ಗ್ರಾಮ. ನೋಡಿ, ಇದೆಲ್ಲ ಅಡ್ರೆಸ್ಸನ್ನು ಅವರು ಕೊಟ್ಟಿದ್ದಾರೆ, ಹೆಸರು. ಅದನ್ನೇ ನೀವು ಪತ್ರದಲ್ಲಿ ಬರೀಬೇಕು. ಯಾರಿಗೆ ಬರಿತಾ ಇದ್ದೀರಿ ಪತ್ರ? ಮುಖ್ಯೋಪಾಧ್ಯಾಯರು, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಬಂದನಾಳ ಗ್ರಾಮ. ವಿಷಯ ಏನು? ಮಾನ್ಯರೇ, ವಿಷಯ 4 ದಿನದ ರಜೆಯನ್ನು ಕೋರಿ. ನೋಡಿ, ಇನ್ನು ಈ ಕಡೆ ದಿನಾಂಕ ಅಂತ ಬರೆದುಕೊಳ್ಳಿ. ಈ ರೀತಿ ಬರೆದು ಇನ್ನು ವಿಷಯ ಏನಂತ ಬರೆಯೋದು ನೋಡಿ. ಮನೆಯಲ್ಲಿ ನನ್ನ ಅಕ್ಕನ ಮದುವೆ ಇರುವುದರಿಂದ ನನಗೆ 4 ದಿನ ಶಾಲೆಗೆ ಹಾಜರಾಗಲು ಆಗುತ್ತಿಲ್ಲ. ಆದ್ದರಿಂದ ದಯವಿಟ್ಟು ನನಗೆ ಆ 4 ದಿನಗಳ ರಜೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಅಥವಾ ಪ್ರಣಾಮಗಳೊಂದಿಗೆ ಅಂತ ಬರಿಬೋದು. ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ಸುಮನ. ಇಷ್ಟು ಬರೆದರೆ ಸಾಕು. ಇನ್ನು ಕೊನೆಯ ಪ್ರಶ್ನೆ ನೋಡಿ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 20ನೇ ಶತಮಾನದ ಪೂರ್ವಾರ್ಧ ಕೋಲಾರ ತಾಲೂಕು ಜಮಾಬಂದಿ ಸಮಯ. ಅಧಿಕಾರಿಯ ಮುಂದೆ ತಪ್ಪಿತಸ್ಥ ರೈತನೊಬ್ಬ ನಿಂತಿದ್ದ. ಆ ರೈತನಿಗೆ ಹೀಗೆ ಮಾಡಬಾರದು ಅಂತ ನಿನಗೆ ತಿಳಿದಿರಲಿಲ್ಲವಾ ಎಂದು ಹೇಳಿದರು. ಆಗ ಇಲ್ಲ ಬುದ್ಧಿ ಎಂದನು. ರೈತ ಕಾನೂನು ತಿಳಿಯದೆ ತಪ್ಪು ಮಾಡಿದರೂ ಅಪರಾಧವೇ, ರೂಲ್ಸ್ ಯಾಕೆ ತಿಳಿದುಕೊಳ್ಳಲಿಲ್ಲ ಎಂದು ಅಧಿಕಾರಿಯು ರೈತನನ್ನು ಪ್ರಶ್ನಿಸಿದನು. ಅದಕ್ಕೆ ರೈತ, ನಿಮ್ಮ ರೂಲ್ಸು ಎಲ್ಲ ಇಂಗ್ಲೀಷ್ನಲ್ಲಿದೆ ಸ್ವಾಮಿ, ನಾವೇನು ತಿಳ್ಕೊಳ್ಳೋದು ಎಂದನು. ರೈತನ ಇದೊಂದು ಪ್ರಶ್ನೆಯು ಅಧಿಕಾರಿಯ ಮೇಲೆ ಪ್ರಚಂಡ ಪರಿಣಾಮವನ್ನು ಬೀರಿತು. ಗ್ರಾಮಗಳ ಜನರ ಬೆವರಿನಿಂದ ಪಡೆದ ತೆರಿಗೆ ಹಣದಲ್ಲಿ ಸರ್ಕಾರ ನಡೆಸುವ ನಾವು ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸರಳ ಕಾಯ್ದೆಯನ್ನು ತಿಳಿಯಲು ಬೇರೆಯವರನ್ನು ಅವಲಂಬಿಸಬೇಕಲ್ಲ ಎಂದು ಆಲೋಚಿಸಿ ಆ ದಿನದಿಂದಲೇ ಆಡಳಿತದಲ್ಲಿ ಕನ್ನಡವನ್ನು ತರಲು ಪ್ರಯತ್ನಿಸಿದರು. ನೋಡಿ, ಈ ಗದ್ಯ ಭಾಗವನ್ನು ಓದಿಕೊಂಡು ನಾವು ತೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ? ರೈತ ಕಾನೂನು ಪಾಲಿಸಲು ತೊಡಕಾಗಿದ್ದು ಏಕೆ, ಯೋಚಿಸಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಬಹಳಷ್ಟು ಜನರಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ. ಇಂಗ್ಲೀಷ್ ಪರಕೀಯರ ಭಾಷೆಯಾಗಿತ್ತು. ಕಾನೂನಿನ ಎಲ್ಲ ರೂಲ್ಸ್ಗಳು ಇಂಗ್ಲೀಷ್ನಲ್ಲಿ ಇದ್ದದ್ದರಿಂದ ರೈತರಿಗೆ ಅವು ಅರ್ಥವಾಗುತ್ತಿರಲಿಲ್ಲ. ಅವುಗಳನ್ನು ಓದಿ ಹೇಳಲು ಸಹ ಕಲಿತ ಜನರು ಸುಲಭವಾಗಿ ಸಿಗುತ್ತಿರಲಿಲ್ಲ. ಕಾನೂನು ಪಾಲಿಸಲು ಭಾಷೆ ಮುಖ್ಯ ತೊಡಕಾಯಿತು. ನೋಡಿ, ನಾವು ವಿಚಾರ ಮಾಡಿ ಇದನ್ನು ಬರೆಯೋದಾದರೆ ಅದಕ್ಕೆ ಅವರು ಹಿಂಟ್ ಕೊಟ್ಟಿದ್ದಾರೆ, 20ನೇ ಶತಮಾನದ ಪೂರ್ವಾರ್ಧ ಅಂತ. ಆವಾಗ ಇಂಗ್ಲೀಷ್ ಭಾಳ ಜನರಿಗೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಹೆಚ್ಚಿಗೆ ಕಲಿತವರು ಕೂಡ ಆವಾಗ ಇರಲಿಲ್ಲ. ಆದ ಕಾರಣ ರೈತರಿಗೆ ಎಲ್ಲ ಆಡಳಿತದ ಕಾನೂನಿನ ರೂಲ್ಸ್ಗಳು ಇಂಗ್ಲೀಷ್ನಲ್ಲಿ ಇದ್ದಿದ್ದರಿಂದ ಅವರಿಗೆ ಅರ್ಥವಾಗ್ತಿರಲಿಲ್ಲ ಮತ್ತು ಅವನ್ನು ಓದಿ ಹೇಳಲಿಕ್ಕೆ ಕೂಡ
ಯಾವ ಜನರು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಆದ ಕಾರಣ ಭಾಷೆ ಮುಖ್ಯ, ತೊಡಕಾಯಿತು. ಈ ಒಂದು ಲೈನು ತುಂಬ ಮುಖ್ಯ. ಕಾನೂನು ಪಾಲಿಸಲು ಭಾಷೆ ಮುಖ್ಯ, ತೊಡಕಾಯಿತು ಅನ್ನೋದನ್ನು ನೀವು ಬರಿಬೇಕು. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವೇ ಆಗಿರಬೇಕೆಂಬುದನ್ನು ಸಮರ್ಥಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡ ಜನರ ಆಡುಭಾಷೆ. ಮಾತೃಭಾಷೆಯನ್ನು ಚಿಕ್ಕ ಮಗು ಕೂಡ ಅರ್ಥ ಮಾಡಿಕೊಳ್ಳಬಲ್ಲದು. ಯಾವುದೇ ವಿಷಯವನ್ನು ನಾವು ಮಾತೃಭಾಷೆಯಲ್ಲಿ ಓದಿದರೆ ಅದು ಬಹುಬೇಗನೆ ಮನಸ್ಸಿನ ಆಳಕ್ಕೆ ಇಳಿದು ಮನದಟ್ಟಾಗುವುದು. ಆದ್ದರಿಂದ ಕನ್ನಡಿಗರ ಮಾತೃಭಾಷೆಯಾದ ಕನ್ನಡವೇ ಆಡಳಿತ ಭಾಷೆ ಆದರೆ ಕಾನೂನಿನ ಎಲ್ಲ ನಿಯಮಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಿ ಕಾನೂನು ಪರಿಪಾಲನೆಯಲ್ಲಿ ಯಾವ ತೊಡಕು ಉಂಟಾಗುವುದಿಲ್ಲ. ಆಡಳಿತವು ಸುಸೂತ್ರವಾಗಿ ನಡೆಯುವುದು. ಹೀಗೆ ನೀವು ಬರೆಯಬಹುದು. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವೇ ಯಾಕೆ ಆಗಬೇಕು ಅನ್ನೋದನ್ನು. ಇಲ್ಲಿವರೆಗೆ ನಾವು ಈಗ ನಿಮ್ಮ 8ನೇ ತರಗತಿಯ ಒಂದು ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳ ಉತ್ತರಗಳನ್ನು ನಾವು ವಿವರವಾಗಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.